ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋ ಮಾಡ್ತಿರುವಂಥ ವಿಷಯ ಏನಂದ್ರೆ ರೂಲ್ಸ್ ಆಫ್ ರಿವ್ಯಾಲ್ಯೂಯೇಷನ್. ಈಗ ಬಹಳಷ್ಟು ಜನ ನೀವು ಸ್ಕ್ಯಾನ್ ಕಾಪಿಯನ್ನು ತರಿಸ್ಕೊಂಡಿದ್ದೀರಿ ಮತ್ತು ಸ್ಕ್ಯಾನ್ ಕಾಪಿಯನ್ನು 7ನೇ ತಾರೀಕು ತರಿಸ್ಕೊತೀರಿ, ಹೌದಾ? ಸೊ ರಿವ್ಯಾಲ್ಯೂಯೇಷನ್ ಹಾಕೋದಕ್ಕಿಂತ ಮುಂಚೆ ಒಂದಷ್ಟು ರೂಲ್ಸ್ಗಳಿವೆ, ಅದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಅನ್ನೋದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಎಸ್, ಬಿಫೋರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದೀಸ್ ರೂಲ್ಸ್, my request is, if you are visited to my channel for the first time, please subscribe to the channel so that you will get the latest news like this and some information like this. And also remember, so in my channel, if you visit, you are going to see NEET 2020 different series, a JEE Main 2020 different series I am started with. So and KCET already all chapters are over, and NEET also. This COMEDK also I have started the new series, and all those colorful handwritten notes, if you want, you can download it from the link which is given in the description box below. Yes, ಈಗ ಆಲ್ರೆಡಿ ನೀವು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಿದ್ರಿ PO ಬೋರ್ಡ್ ವೆಬ್ಸೈಟ್ ಅಲ್ಲಿ, ಅಂಡ್ ಸ್ಕ್ಯಾನ್ ಕಾಪಿಯನ್ನು ಒಂದಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ. ಇನ್ನೊಂದಷ್ಟು ಜನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 7ನೇ ತಾರೀಕು ಒಳಗೆ, ಅಂದ್ರೆ 7th of August ಅಷ್ಟರೊಳಗೆ ನಿಮ್ಗೆ ಟೈಮ್ ಇದೆ. ಅವರು ಬ್ಯಾಚ್ ವೈಸ್ ಅದನ್ನ ಅಪ್ಲೋಡ್ ಮಾಡ್ತಾರೆ. So PO board website ಅಲ್ಲಿ. So then they will send one message to you, so that after that message you can go to that website and download the scan copy. ಸ್ಕ್ಯಾನ್ ಕಾಪಿ ತರ್ಸ್ಕೊಂಡ್ ಮೇಲೆ ಏನ್ ಮಾಡ್ತೀರಿ, ಅದನ್ನ ತಗೊಂಡು ಹೋಗಿ ಯಾವ್ದಾದ್ರು ನಿಮ್ಮ ಲೆಕ್ಚರ್ಸ್ ಗೆ ತೋರಿಸ್ತೀರಿ. ಜನರಲಿ ಸ್ಟೂಡೆಂಟ್ಸ್ ಮೆಂಟಾಲಿಟಿ ಹೇಳ್ಬಿಡ್ತೀನಿ. ಸೊ ನನಗೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಹೇಳಿದೆ, ಸರ್ ನನಗೆ ಇದರಿಂದ 10 ಮಾರ್ಕ್ಸ್ ಬರೋದಿದೆ, ಸ್ವಲ್ಪ ಪೇಪರ್ ಚೆಕ್ ಮಾಡಿ ನೋಡಿ ಅಂತ ಹೇಳಿ. ಸೊ ಆಫ್ಟರ್ ವರ್ಕಿಂಗ್ ಆಸ್ ಅ ಲೆಕ್ಚರರ್ ಇನ್ ದಿಸ್ ಫೀಲ್ಡ್, ಸೊ ಫಾರ್ 12 years, ಸೊ ರಿಮೆಂಬರ್, ನಾನು ಆ ಪೇಪರ್ ನೋಡಿದ ತಕ್ಷಣ ಹೇಳ್ತೀನಿ ಮಾರ್ಕ್ಸ್ ಬರ್ತದೋ ಇಲ್ಲೋ ಅಂತ ಹೇಳಿ. ಹೌದಾ? ಈಗ ಕೆಮಿಸ್ಟ್ರಿ ಸಬ್ಜೆಕ್ಟ್ ನಂದಾಗಿರೋದಕ್ಕೆ ಬಹಳಷ್ಟು ಜನ ನನಗೆ ಕಳಿಸ್ಕೊಟ್ಟಿದ್ದೆ. ಸೊ ನೋಡಿದಾಗ ನಾನು ಹೇಳಿರ್ತೀನಿ, ಸೊ ಇದಕ್ಕೆ 1 ಮಾರ್ಕ್ಸ್ ಬೀಳೋದಿಲ್ಲ. ಆದ್ರೂ ಏನ್ ಮಾಡ್ತಾರೆ, ಸೊ ಅವರಿಗೆ ನಮ್ಮ ಮೇಲೆ ನಂಬಿಕೆ ಇರೋದಿಲ್ಲ. ಸೊ ದೇ ವಿಲ್ ಥಿಂಕ್, ಇಲ್ಲ ನಾವನ್ನು ಹಾಕ್ಬಿಟ್ರಾಯ್ತು, ರಿವ್ಯಾಲ್ಯೂಯೇಷನ್ ಹಾಕ್ಬಿಟ್ರಾಯ್ತು, ಮಾರ್ಕ್ಸ್ ಬಂದ್ರಾಯ್ತು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಬಟ್ ಇದು ರೂಲ್ಸ್ ಹಾಗಿಲ್ಲ. ಅಥವಾ ಮತ್ತೊಂದು ಏನ್ ನೀವು ಥಿಂಕ್ ಮಾಡಿರ್ತೀರಿ, ಸೊ ರಿವ್ಯಾಲ್ಯೂಯೇಷನ್ ಅಂದ್ರೆ ಏನು, ನನಗೆ ಈಗ 5th ಕ್ವಶನ್ಗೆ ಆನ್ಸರ್ ರಾಂಗ್ ಆಗಿದೆ, ಸೊ ಅಂದ್ರೆ ಆನ್ಸರ್ ಬರೆದಿದ್ದೀನಿ, ಮಾರ್ಕ್ಸ್ ಕೊಟ್ಟಿಲ್ಲ, ಸೊ 5th ಕ್ವಶನ್ ಒಂದು ಚೆಕ್ ಮಾಡಿಬಿಡ್ತಾರೆ, ಮುಗಿದೋಯ್ತು ಅಂತ ಹೇಳಿ. ಹಾಗಿಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ. ನೀವೇನಾದ್ರೂ ರಿವ್ಯಾಲ್ಯೂಯೇಷನ್ ಗೆ ಹಾಕಿದ್ರೆ ದ ಹೋಲ್ ಪೇಪರ್ ವಿಲ್ ಬಿ ಚೆಕ್ಡ್ ಒನ್ಸ್ ಅಗೇನ್. ಇದೇನಾದ್ರೂ ನನ್ನ ಕಾಲೇಜ್ ಸ್ಟೂಡೆಂಟ್ ಇದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿರ್ತದೆ, ಬಿಕಾಸ್ ನಾನು ಥ್ರೂ ಔಟ್ ದ ಇಯರ್ ಅದನ್ನೇ ಪ್ರಾಕ್ಟೀಸ್ ಮಾಡಿಸಿರ್ತೀನಿ. ಸೊ ರಿಮೆಂಬರ್ ದಟ್ ನಿಮ್ಮ ದ ಹೋಲ್ ಪೇಪರ್, ಇದು ಬಹಳಷ್ಟು ಜನ ಗೊತ್ತಿರೋದಿಲ್ಲ, ಗೊತ್ತಿರಲಿ, ನಿಮ್ಮ ಹೋಲ್ ಪೇಪರ್ ಚೆಕ್ ಆಗ್ತದೆ. ಯಾಕಂದ್ರೆ ರಿವ್ಯಾಲ್ಯೂಯೇಷನ್ ಹಾಕುವಂತ ಟೈಮಿಗೆ ನೀವೇನು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಿದಿರಲ್ವಾ, ಅದ ಸೇಮ್ ಮೆಥಡ್ ಅನ್ನ ಫಾಲೋ ಮಾಡ್ತೀರಿ. ಗೊತ್ತಿರಲಿ ಏನ್ ಮೆಥಡ್ ಅನ್ನ, PO ಬೋರ್ಡ್ಗೆ ಹೋಗ್ತೀರಿ, ವೆಬ್ಸೈಟ್ಗೆ ಹೋಗ್ತೀರಿ, ವೆಬ್ಸೈಟ್ಗೆ ಹೋಗಿ ಯಾವ್ಯಾವ ಸಬ್ಜೆಕ್ಟ್ ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡ್ತೀರಿ, ಸೊ ಫೀ ತುಂಬ್ತೀರಿ, ಸಬ್ಮಿಟ್ ಮಾಡ್ತೀರಿ. ಅಲ್ಲಿ ನಿಮಗೆ ಅವಕಾಶ ಇರೋದಿಲ್ಲ. ಏನ್ ಅವಕಾಶ ಇರೋದಿಲ್ಲ, ನನಗೆ 5th ಕ್ವಶನ್ ಚೆಕ್ ಮಾಡಿ, ನನಗೆ 6th ಕ್ವಶನ್ ಚೆಕ್ ಮಾಡಿ, ನನಗೆ 30th ಕ್ವಶನ್ B ಚೆಕ್ ಮಾಡಿ, ಆಪ್ಷನ್ ಇಲ್ಲ. ಇಷ್ಟ ನೀವೇನ್ ಮಾಡ್ತೀರಿ, ನಿಮ್ಮ ಹೋಲ್ ಪೇಪರ್ ನ ರಿವ್ಯಾಲ್ಯೂಯೇಷನ್ ಅಂತ ಹೇಳಿ ಕಳ್ಸಿಕೊಡ್ತೀರಿ. ಬಟ್ ಅಲ್ಲಿ ಆಗೋದೇನು, ಹೋಲ್ ಪೇಪರ್ ನ ಇನ್ನೊಂದ್ ಸಾರಿ ಹೊಸ ಲೆಕ್ಚರರ್, ಅದನ್ನ ಮೊದಲೇ ಯಾರು ಚೆಕ್ ಮಾಡಿದಾರಲ್ಲ ಅವರಲ್ಲ, ಬೇರೆಯೊಬ್ಬ ಲೆಕ್ಚರರ್ ಚೆಕ್ ಮಾಡ್ತಾನೆ. ಅವನ ಕೆಲಸ ಏನು ಅಂತಂದ್ರೆ, ಫಸ್ಟ್ ಕ್ವಶನ್ ನಿಂದ ಹಿಡ್ಕೊಂಡು ಲಾಸ್ಟ್ ಕ್ವಶನ್ ವರೆಗೂ ಕೂಡ ಚೆಕ್ ಮಾಡ್ತಾನೆ. ಏನ್ ಮಾಡ್ತಾನೆ, ಫಸ್ಟ್ ಕ್ವಶನ್ ಇಂದ ಲಾಸ್ಟ್ ಕ್ವಶನ್ ವರೆಗೂ ಚೆಕ್ ಮಾಡ್ತಾನೆ, ಗೊತ್ತಿರ್ಲಿ. ಸೊ ರಿಮೆಂಬರ್, ಇದು ಬೇರೆ ಯಾರೋ ಒಬ್ರು ಹೇಳ್ತಾ ಇರೋದಲ್ಲ, ನನಗೆ ಇವ್ಯಾಲ್ಯೂಯೇಷನ್ ಹೋಗಿ ನನಗೆ ಪ್ರಾಕ್ಟೀಸ್ ಇದೆ, ನನಗೆ ಆ ಮೆಥಡ್ ಏನಂತ ಕರೆಕ್ಟ್ ಆಗಿ ಗೊತ್ತಿದೆ. ಅದಕ್ಕಾಗಿ ನನ್ನನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ಮಾರ್ಕ್ಸ್ ಕಡಿಮೆ ಆಯ್ತು ಅಂತ ಹೇಳಲಿಕ್ಕೆ ಹೋಗ್ಬೇಡಿ, ಹೌದಾ? ಸಿ ಅಂದ್ರೆ ರೂಲ್ಸ್ ಏನಿರ್ತದೆ, ದ ಹೋಲ್ ಪೇಪರ್ ವಿಲ್ ಬಿ ಚೆಕ್ಡ್, ರಿಮೆಂಬರ್ ದ್ಯಾಟ್. ಸೊ ಅದಕ್ಕೆ ಒಂದಷ್ಟು ರೂಲ್ಸ್ ಗಳು ಗೊತ್ತಿರಬೇಕು. ಸರ್ ಬಹಳ ಜನ ಕೇಳಿದ್ರೆ, ಸರ್ ನನಗೆ 2 ಮಾರ್ಕ್ಸ್ ಜಾಸ್ತಿ ಬರ್ತದ, ನಾನು ರಿವ್ಯಾಲ್ಯೂಯೇಷನ್ ಹಾಕ್ಲಾ ಅಂತ ಹೇಳಿ, ಅಥವಾ ನನಗೆ 6 ಮಾರ್ಕ್ಸ್ ಜಾಸ್ತಿ ಬರ್ತದೆ, ರಿವ್ಯಾಲ್ಯೂಯೇಷನ್ ಹಾಕ್ಲಾ ಅಂತ ಹೇಳಿ. ಸೊ ರಿಮೆಂಬರ್, ಆಸ್ ಅ ಸ್ಟೂಡೆಂಟ್ಸ್ ನೀವೇನ್ ಮಾಡ್ತೀರಿ, ನನಗೆ ಎಲ್ಲಿ ಮಾರ್ಕ್ಸ್ ಬರಬೇಕು ಅಂತ ಅಷ್ಟೇ ನೋಡ್ತೀರಿ. ಆಸ್ ಅ ಸ್ಟೂಡೆಂಟ್ ನೀವು ಏನ್ ಅನಿಸ್ತದೆ, ದಟ್ ಈಸ್ ಹ್ಯೂಮನ್ ಬೀಯಿಂಗ್. ನಾವು ಮನುಷ್ಯ ಸ್ವಭಾವ, ಅದು ನಮಗೆ ಎಲ್ಲಿ ಉಪಯೋಗ ಆಗ್ತದ ಅದು ನಮಗೆ ಆ ಬರ್ಲಿ ಅಂತ ಅನ್ಕೊಂಡಿರ್ತೀವಿ ಅಷ್ಟೇ. ನಮ್ಮಿಂದ ಹೋಗ್ತದ ಅಂತ ಕೊಡೋದಕ್ಕೆ ರೆಡಿ ಇರೋದಿಲ್ಲ. ಸಿ ಅಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್, ನನಗೆ ಇಲ್ಲಿ 4 ಮಾರ್ಕ್ಸ್ ಬರಬೇಕು. ನೀವು ಪೇಪರ್ನ, ಹೋಲ್ ಪೇಪರ್ನ ಚೆಕ್ ಮಾಡಿಲ್ಲ, ಬೇರೆ ಯಾವುದೋ ಒಂದು ಕಡೆ ಲಿಬರಲ್ ಆಗಿ ಚೆಕ್ ಮಾಡ್ತಾ, ಫಸ್ಟ್ ಚೆಕ್ ಮಾಡೋನು ಲಿಬರಲ್ ಆಗಿ ಚೆಕ್ ಮಾಡ್ತಾ ಕ್ವಶನ್ ಆನ್ಸರ್ ರಾಂಗ್ ಇದ್ರೂ ಕೂಡ ಮಾರ್ಕ್ಸ್ ಕಂಪ್ಲೀಟ್ ಆಗಿ ಕೊಟ್ಟಿರಬಹುದು.
ಆ ಕೇಸಲ್ಲಿ ಏನಾಗ್ತದೆ, ಸೆಕೆಂಡ್ ಟೈಮ್ ಚೆಕ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಕೊಟ್ಟಿರುವಂತ ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಸೊ 4 ಮಾರ್ಕ್ಸ್ಗೆ 4 ಕೊಟ್ಟಿದ್ರೆ, ಸೊ ಇದೇನಾದ್ರೂ 2 ಮಾರ್ಕ್ಸ್ ಬೀಳೋ ಅಷ್ಟೇ ಇತ್ತಂದ್ರೆ 2 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ, 2 ಅಂತ ಹಾಕ್ತಾರೆ. ಅಂದ್ರೆ ಏನಾಯ್ತು ಡಿಫರೆನ್ಸ್? ಸೊ ಯು ಹ್ಯಾವ್ ಸ್ಕೋರ್ಡ್ 4 ಮಾರ್ಕ್ಸ್ ಪ್ರೀವಿಯಸ್ಲಿ, ನೌ ಇನ್ ದ ರಿವ್ಯಾಲ್ಯೂಯೇಷನ್ ಯು ಹ್ಯಾವ್ ಸ್ಕೋರ್ಡ್ 2 ಮಾರ್ಕ್ಸ್ ಫಾರ್ ದಟ್ ಕ್ವಶನ್ ಅಂಡ್ -2 ಮಾರ್ಕ್ಸ್ ಆಸ್ ಅ ಹೋಲ್. ಈ ಪ್ರಾಬ್ಲಮ್ಸ್ ಎಲ್ಲ ಗೊತ್ತಿರಲಿ, ಅದಕ್ಕೆ ಹೇಳ್ತಾ ಇದ್ದೀನಿ ರೂಲ್ಸ್ ಫಾರ್ ರಿವ್ಯಾಲ್ಯೂಯೇಷನ್. ಸೊ ಬಿಫೋರ್ ಗೋಯಿಂಗ್ ಟು ರೂಲ್ಸ್ ಫಾರ್ ರಿವ್ಯಾಲ್ಯೂಯೇಷನ್ ಐ ವಿಲ್ ಟೆಲ್ ಯು ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್, ರಿಮೆಂಬರ್, ಈಗ ಆಲ್ರೆಡಿ ನಿಮ್ಮ ಹತ್ರ ನಿಮ್ಮ ಪೇಪರ್ ಇದೆ, ಹೌದಾ? ಬಹಳಷ್ಟು ಮಂದಿಗೆ ಡೌಟ್ ಇದೆ, ಸರ್ ನನ್ನ ಪೇಪರ್ ಒಳಗೆ ಒಂದಷ್ಟು ಮಾರ್ಕ್ಸ್ ಇದೆ, ಮಾರ್ಕ್ಸ್ ಏನಿದೆ, ಎಕ್ಸ್ಟ್ರಾ ಮಾರ್ಕ್ಸ್ ಅಂತ ಇದೆ. ಎಕ್ಸ್ಟ್ರಾ ಅಂತಂದ್ರೆ ಸೊ ಚೆಕ್ ಮಾಡಬೇಕಾದ್ರೆ ಜನರಲಿ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರ್ತದೆ. ಈಗ ನಾನೇ ಚೆಕ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀನಿ, ಸೊ ಇಲ್ಲಿ 2 ಮಾರ್ಕ್ಸ್ ಅಂತ ಹೇಳಿ ಕೊಟ್ಟು ಬಿಡ್ತೀನಿ, ರೌಂಡ್ ಹಾಕಿ ಇ ಅಂತ ಹೇಳಿ ಬರ್ದಿರ್ತೀನಿ. ಸರ್ ಬಹಳಷ್ಟು ನಂದು ಈ ರೀತಿ ಇದೆ, ಚೆಕ್ ಅದನ್ನ ಟೋಟಲಿಂಗ್ ಮಾಡ್ಬೇಕಾದ್ರೆ ಆಡೇ ಮಾಡಿಲ್ಲ ಅಂತ ಹೇಳ್ತೀರಿ ಒಂದಷ್ಟು ಮಂದಿ, ರೂಲ್ಸ್ ಗೊತ್ತಿಲ್ಲದೆ ಇರೋರು. ಅದಕ್ಕೆ ಹೇಳ್ತೀನಿ, ವಾಟ್ ಈಸ್ ದಿಸ್ ಎಕ್ಸ್ಟ್ರಾ ಮಾರ್ಕ್ ಮೀನ್ಸ್? ಈ ಎಕ್ಸ್ಟ್ರಾ ಅಥವಾ ನಿಮ್ಮ ಆನ್ಸರ್ ಶೀಟ್ ಒಳಗೆ ಮೇನ್ ಪೇಜ್ ಒಳಗೆ ಈ ರೀತಿ ಬಾಕ್ಸ್ ಇರ್ತದ, ಕ್ವಶನ್ ನಂಬರ್ ಇರ್ತದೆ, ಇಲ್ಲಿ ಸೊ 15 ಅಂತ ಇರ್ತದೆ, 16 ಅಂತ ಇರ್ತದೆ, ಇಲ್ಲಿ 2 ಮಾರ್ಕ್ಸ್ ಕೊಟ್ಟಿರ್ತಾರೆ, ಇಲ್ಲಿ 2 ಮಾರ್ಕ್ಸ್ ಅಂತ ಕೊಟ್ಟು ರೌಂಡ್ ಹಾಕಿ ಇ ಅಂತ ಹೇಳಿ ಬರೆದಿರ್ತಾರೆ, ರೈಟ್? ರೌಂಡ್ ಹಾಕಿ ಇ ಅಂತ ಹೇಳಿ ಬರೆದಿರ್ತಾರೆ. ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಸೊ ಅದು ಏನು ಅಂತ ಹೇಳ್ತೀನಿ ನೋಡಿ. ಎಕ್ಸ್ಟ್ರಾ ಮಾರ್ಕ್ಸ್ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲ್ 2 ಮಾರ್ಕ್ ಸೆಕ್ಷನ್ ಒಳಗೆ, ಜಸ್ಟ್ ಇಮ್ಯಾಜಿನ್ 2 ಮಾರ್ಕ್ ಸೆಕ್ಷನ್ ಒಳಗೆ ನಿಮಗೆ ಸೊ ಯು ಹ್ಯಾವ್ ಟು ರೈಟ್ ಎನಿ 5 ಅಂತ ಇರ್ತದೆ, ಹೌದಾ? ರೈಟ್ ಎನಿ 5 ಔಟ್ ಆಫ್ ದ ಫಾಲೋವಿಂಗ್. ಎಷ್ಟು ಬರೀಬೇಕು? ಎನಿ 5 ಔಟ್ ಆಫ್ ದ ಫಾಲೋವಿಂಗ್, ಸೊ ದಟ್ 5 ಕ್ವಶನ್ ಇಂಟು 2 ಇಸ್ ಈಕ್ವಲ್ ಟು 10 ಮಾರ್ಕ್ ಅಂತ ಇರ್ತದೆ ಕ್ವಶನ್ ಪೇಪರ್ ಅಲ್ಲಿ, ಹೌದಾ? ಸೊ ಲೈಕ್ ದಿಸ್ ಇಟ್ ವಿಲ್ ಬಿ ದೇರ್. ನಾವು ಏನ್ ಮಾಡ್ತೀವಿ, ನೀವು ಎನಿ 5 ಬರೀಬೇಕಾಯ್ತಾ? ಸೊ ಈಗ ಕ್ವಶನ್ ನಂಬರ್ ಏನು ಅಂತಂದ್ರೆ, ಜಸ್ಟ್ ಇಮ್ಯಾಜಿನ್ ಕ್ವಶನ್ ನಂಬರ್ ಸ್ಟಾರ್ಟ್ ಫ್ರಮ್ 11, 12, 13, 14, 15, 16, 17, 18 ಈ ರೀತಿ. ಸೊ 18 ಅಂದ್ರೆ 8 ಕ್ವಶನ್ಸ್ ಇದೆ, ಔಟ್ ಆಫ್ 8 ಯು ಹ್ಯಾವ್ ಟು ರೈಟ್ 5. ನೀವೇನ್ ಮಾಡ್ತೀರಿ, ಇದನ್ನ ಬರೀತೀರಿ, ರೈಟ್? ಇದು ನಿಮಗೆ ಬರ್ತಿರೋದಿಲ್ಲ, ಬಿಟ್ಬಿಡ್ತೀರಿ, ಇದನ್ನ ಬರೀತೀರಿ, ಇದನ್ನ ಬರೀತೀರಿ, ಲೈಕ್ ದಿಸ್, ಲೈಕ್ ದಿಸ್, ದಿಸ್ ಆಲ್ಸೋ ವಿಲ್ ರೈಟ್, ಅಂಡ್ ದಿಸ್ ಯು ಡೋಂಟ್ ನೋ, ಸೊ ವಿಲ್ ಲೀವ್. ಅಂದ್ರೆ ಟೋಟಲ್ ನೀವು 5 ಬರೀಬೇಕಿತ್ತು. ಎಷ್ಟು ಕ್ವಶನ್ ಅನ್ನು ಅಟೆಂಪ್ಟ್ ಮಾಡಿದ್ರಿ? 1, 2, 3, 4, 5, 6 ಅನ್ನ ಅಟೆಂಪ್ಟ್ ಮಾಡಿದ್ರಿ. ರಿಮೆಂಬರ್, ಇಲ್ಲಿ ರೂಲ್ಸ್ ಏನ್ ಹೇಳ್ತದೆ, ಫಸ್ಟ್ 5 ನಾವು ಕನ್ಸಿಡರ್ ಮಾಡೋದಿಲ್ಲ. PU ಬೋರ್ಡ್ ರೂಲ್ಸ್ ಪ್ರಕಾರ ಹೇಳ್ತೀನಿ, 10th ರೂಲ್ಸ್ ಬೇರೆ ಇತ್ತದು. PU ಬೋರ್ಡ್ ರೂಲ್ಸ್ ಪ್ರಕಾರ ಹೇಳ್ತೀನಿ, ಫಸ್ಟ್ 5 ಕನ್ಸಿಡರ್ ಮಾಡೋದಿಲ್ಲ. ವಿ ವಿಲ್ ಕನ್ಸಿಡರ್ 1, 2, 3, 4, 5, 6 ಈ 6 ಕ್ವಶನ್ ಅನ್ನು ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಇವು 6 ಕ್ವಶನ್ ಅನ್ನ ಚೆಕ್ ಮಾಡ್ತಾ ಹೋಗ್ತೀವಿ. 6 ಕ್ವಶನ್ ಚೆಕ್ ಮಾಡ್ತೀವಿ. ರಿಮೆಂಬರ್, 6 ಕ್ವಶನ್ ಅನ್ನು ಚೆಕ್ ಮಾಡಬೇಕಾದ್ರೆ ಏನಾಯ್ತು, ಇದಕ್ಕೆ 2 ಮಾರ್ಕ್ಸ್ ಬಂತು, ಇದಕ್ಕೆ 1 ಮಾರ್ಕ್ಸ್ ಬಂತು, ಇದಕ್ಕೆ 2 ಮಾರ್ಕ್ಸ್ ಬಂತು, ಇದಕ್ಕೆ 2 ಮಾರ್ಕ್ಸ್ ಬಂತು, ಇದಕ್ಕೂ 2 ಮಾರ್ಕ್ಸ್ ಬಂತು, ಇದಕ್ಕೆ 2 ಮಾರ್ಕ್ಸ್ ಬಂತು. ಜಸ್ಟ್ ಇಮ್ಯಾಜಿನ್. ಸೊ ಔಟ್ ಆಫ್ 8 ಯು ಹ್ಯಾವ್ ಟು ರೈಟ್ 5, ಬಟ್ ಯು ಹ್ಯಾವ್ ರಿಟನ್ 6 ಇಯರ್ಸ್. 2 ಬಿಟ್ಬಿಟ್ರಿ ಇರ್ಲಿ, 6 ಯು ಹ್ಯಾವ್ ರಿಟನ್. ಸೊ ಏನಾಯ್ತು, 6 ಒಳಗೆ ಫಸ್ಟ್ ಕ್ವಶನ್ 2 ಮಾರ್ಕ್ಸ್ ಬಂತು, 1, 2, 2, 2, 2 ಯು ಗಾಟ್. ಈಗ ಏನ್ ಮಾಡ್ತೀನಿ, ಆನ್ಸರ್ ಚೆಕ್ ಮಾಡಬೇಕಾದ್ರೆ ನಾನು ಇವಷ್ಟು ಚೆಕ್ ಮಾಡ್ತೀನಿ. ಚೆಕ್ ಮಾಡಿದ್ಮೇಲೆ 5 ಅಷ್ಟು ತಗೋಬೇಕು ನಾನು, ಹೌದಾ? ಎಷ್ಟು ತಗೋಬೇಕು? 5 ಅಷ್ಟೇ ತಗೋಬೇಕು. ಅವಾಗ ಏನ್ ಮಾಡ್ತೀನಿ, ಐ ವಿಲ್ ಸೆಲೆಕ್ಟ್ ದಿಸ್, 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 ದಿಸ್. ರೂಲ್ ಏನು ಅಂದ್ರೆ ಬೆಸ್ಟ್ ಆಫ್ 5, ಬೆಸ್ಟ್ ಔಟ್ ಆಫ್ ದಿಸ್. ರಿಮೆಂಬರ್, ಬೆಸ್ಟ್ 5 ಔಟ್ ಆಫ್ ದಟ್. ನೀವು 6 ಬರೆದ್ರು ಕೂಡ ಬೆಸ್ಟ್ 5 ತಗೋತೀವಿ. ರಿಮೆಂಬರ್, ಬೆಸ್ಟ್ 5 ಅಂತಂದ್ರೆ ಇದು ಇದೆ, ಇದು 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 ಇದನ್ನ ಬಿಟ್ಟು ಬಿಡ್ತೀವಿ. ಇದನ್ನ ನಾನು ಏನ್ ಬರೀತೀನಿ, ಈಗ ಇದನ್ನ ಚೆಕ್ ಮಾಡಿದೀನಿ, 1 ಮಾರ್ಕ್ಸ್ ಕೊಟ್ಟಿದ್ದೀನಿ, ಬಟ್ ಐ ವಿಲ್ ರೈಟ್ ಹಿಯರ್, ರಿಮೆಂಬರ್, ಎಕ್ಸ್ಟ್ರಾ ಇ ಅಂತ ಹೇಳಿ ಬರೀತೀನಿ. ವಾಟ್ ಐ ವಿಲ್ ರೈಟ್, ಎಕ್ಸ್ಟ್ರಾ ಇ ಅಂತ ಹೇಳಿ ಬರೀತೀನಿ. ಸೊ ರಿಮೆಂಬರ್, ದಿಸ್ ಈಸ್ ದ ಮೀನಿಂಗ್ ಆಫ್ ದಿಸ್ ಎಕ್ಸ್ಟ್ರಾ ಮಾರ್ಕ್ಸ್. ಎಕ್ಸ್ಟ್ರಾ ಮಾರ್ಕ್ಸ್ ಅಂದ್ರೆ ಏನು, ದಿಸ್ ಈಸ್ ದ ಮೀನಿಂಗ್ ಗೊತ್ತಿರಲಿ. ಸೊ ಯು ಹ್ಯಾವ್ ಟು ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಎಕ್ಸ್ಟ್ರಾ ಮಾರ್ಕ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಅಂದ್ರೆ ಎಕ್ಸ್ಟ್ರಾ ಮಾರ್ಕ್ ಇದ್ದು ನಿಮ್ಮ ಆನ್ಸರ್ ಟೋಟಲ್ಗೆ ಆಡ್ ಆಗೋದಿಲ್ಲ. ಎಕ್ಸ್ಟ್ರಾ ಅಂತಂದ್ರೆ ನೀವು ಎಕ್ಸ್ಟ್ರಾ ಬರ್ದಿದ್ದೀರಿ, ಅದ್ರೊಳಗೆ ಯಾವುದು ಕಡಿಮೆ ಬಂದಿದೆ ಅದನ್ನ ಬಿಟ್ಟಿದೀವಿ, ಜಾಸ್ತಿ ಬಂದಿರೋದನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಸೊ ದಿಸ್ ಈಸ್ ದ ಪಾಯಿಂಟ್ ಎಕ್ಸ್ಟ್ರಾ ಮಾರ್ಕ್ ಅಂದ್ರೆ. ಸೊ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್ ಟು ಯು. ಕ್ಲಿಯರ್ ಆಗಲಿಲ್ಲ ಅಂದ್ರೆ ಇನ್ನೊಂದ್ ಸಾರಿ ನೋಡಿ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಐ ವಿಲ್ ಟ್ರೈ ಟು ಆನ್ಸರ್ ದೋಸ್ ಕ್ವಶನ್ಸ್. ಸೊ
ಅಂದ್ರೆ ಏನಂತಾಯ್ತು, ಈಗ 5 ಮಾರ್ಕ್ಸ್ ಅಲ್ಲೂ 5 ಬರೀಬೇಕು, 3 ಬರೀಬೇಕಿತ್ತು. 5 ಮಾರ್ಕ್ಸ್ ಅಲ್ಲಿ 5 ಕೊಟ್ಟಿದ್ದಾರೆ, 5ಕ್ಕೆ 5 ಬರೆದ್ಬಿಟ್ರಿ. ಯಾವ್ದು ಹೈಯೆಸ್ಟ್ 3 ಮಾರ್ಕ್ಸ್ ಏನ್ ಬಿದ್ದಿದೆ ಅದನ್ನಷ್ಟು ನಾವು ಸೆಲೆಕ್ಟ್ ಮಾಡ್ತೀವಿ. ಉಳಿದಿರೋದನ್ನ ಚೆಕ್ ಮಾಡ್ತೀವಿ, ಬಿಡೋದಿಲ್ಲ. ಚೆಕ್ ಮಾಡ್ತೀವಿ. ಚೆಕ್ ಮಾಡಿ 2, 3, 4 ಎಷ್ಟು ಮಾರ್ಕ್ಸ್ ಬೇಕು ಅಷ್ಟು ಹಾಕಿದ್ಮೇಲೆ ಅದನ್ನ ಎಕ್ಸ್ಟ್ರಾ ಅಂತ ಬರೀತೀವಿ. ಅದನ್ನ ಮೇನ್ ಪೇಜ್ ಬಾಕ್ಸ್ ಅಲ್ಲೂ ಕೂಡ ನಿಮಗೆ ಕಾಣಿಸ್ತದೆ ಇ ಅಂತ ಹೇಳಿ, ಅದು ಎಕ್ಸ್ಟ್ರಾ. ಅದನ್ನ ಟೋಟಲಿಂಗ್ ಮಾಡ್ಬೇಕಾದ್ರೆ ಆಡ್ ಮಾಡಬೇಡಿ. ಇದನ್ನ ನೀವೇನಾದ್ರೂ ಪರ್ಟಿಕ್ಯುಲರ್ ಲೆಕ್ಚರರ್ಸ್ ತೋರಿಸ್ಬಿಟ್ರೆ ಅವ್ರು ಹೇಳ್ಬಿಡ್ತಾರೆ, ಆದ್ರೂ ನಿಮ್ಗೆ ಇದು ರೂಲ್ಸ್ ಗೊತ್ತಿರಲಿ ಅಂತ ಹೇಳ್ತೀನಿ. ದಿಸ್ ಈಸ್ ಅಬೌಟ್ ಎಕ್ಸ್ಟ್ರಾ ಮಾರ್ಕ್ಸ್. ಸೊ ಎಕ್ಸ್ಟ್ರಾ ಮಾರ್ಕ್ ಆದ್ಮೇಲೆ ಸೆಕೆಂಡ್ ಒನ್ ಏನ್ ಹೇಳ್ತೀನಿ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೆಕೆಂಡ್ ಒನ್ ನಾ ಏನ್ ಹೇಳ್ತೀನಿ, ದಟ್ ಈಸ್ ರಿಮೆಂಬರ್ ಪ್ಲಸ್ ಆರ್ ಮೈನಸ್ 6% ರೂಲ್. ಏನ್ ರೂಲ್ ಇದು? ಪ್ಲಸ್ ಆರ್ ಮೈನಸ್ 6% ರೂಲ್. Then what is this? The meaning of this rule that we will see. According to PU board rule, ಹೇಗಿದೆ ಅಂತಂದ್ರೆ, PU board rule ಪ್ರಕಾರ it is like, ಈಗ ನಿಮ್ಮ ಯಾವುದೋ ಒಂದು 100 ಮಾರ್ಕ್ಸ್ ಪೇಪರ್, 100 ಮಾರ್ಕ್ಸ್ ಪೇಪರ್ 6% ಅಂದ್ರೆ ಎಷ್ಟಾಯ್ತು? 6 ಮಾರ್ಕ್ಸ್. ರಿಮೆಂಬರ್ 70 ಮಾರ್ಕ್ಸ್ ಪೇಪರ್ 4 ಮಾರ್ಕ್ಸ್. ಯಾಕಂದ್ರೆ ಆಲ್ಮೋಸ್ಟ್ ಈಗ 6% ಆಫ್ 70 ಅಂತಂದ್ರೆ, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಅರೌಂಡ್ 60. ಸೊ ಯು ಆರ್ ಗೋಯಿಂಗ್ ಟು ಗೆಟ್ 6%, ವಿಚ್ ಮೀನ್ಸ್, ಸೊ 6 ಮಾರ್ಕ್ಸ್ ಆದ್ರೆ 70ಗೆ ಆಲ್ಮೋಸ್ಟ್ 3.5 ಸಮಥಿಂಗ್ ಬರ್ತದೆ. ಅದನ್ನು ನಾವು ರೌಂಡ್ ಆಫ್ ಮಾಡಿ 4 ಅಂತ ಹೇಳಿ ಹೇಳಿದ್ವಿ. ಸೊ ರಿಮೆಂಬರ್ 100ಗೆ 6, 70ಗೆ 4. ಇದೇನಿದು ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಾವು ನಿಮ್ಮ ಪೇಪರ್ನ ರಿವ್ಯಾಲ್ಯೂಯೇಷನ್ ಹಾಕಿದ ಮೇಲೆ ನಿಮಗೆ ಏನಾದ್ರೂ 100 ಮಾರ್ಕ್ಸ್ ಪೇಪರಿಗೆ 6 ಮಾರ್ಕ್ಸ್ ಬಂದ್ರೆ ಅಥವಾ 6ಗಿಂತ ಜಾಸ್ತಿ ಬಂದ್ರೆ ನಿಮ್ಮ ಮಾರ್ಕ್ಸ್ ಆಡ್ ಆಗ್ತದೆ. ಏನಾಗ್ತದೆ? ಆಡ್ ಆಗ್ತದೆ, ಗೊತ್ತಿರ್ಲಿ. ರಿಮೆಂಬರ್ ಹಿಯರ್ ಆಲ್ಸೋ ಫಾರ್ 70 ಮಾರ್ಕ್ಸ್ ಪೇಪರ್ 4 ಮಾರ್ಕ್ಸ್ ಅಂತಂದ್ರೆ, 4 ಮಾರ್ಕ್ಸ್ ಅಂತಂದ್ರೆ ರಿಮೆಂಬರ್ ನಿಮ್ಮ 70 ಮಾರ್ಕ್ಸ್ ಕೆಮಿಸ್ಟ್ರಿ 670 ಮಾರ್ಕ್ಸ್ ಇದೆ. ಸೊ ಅದಕ್ಕೆ 4 ಮಾರ್ಕ್ಸ್ ಏನಾದ್ರೂ ರಿವ್ಯಾಲ್ಯೂಯೇಷನ್ ಅಲ್ಲಿ ಆಡ್ ಆಗುವಂಗಿದ್ರೆ ಮಾತ್ರ ನಿಮ್ಮ ಮಾರ್ಕ್ಸ್ ಆಡ್ ಆಗ್ತದೆ. ಕರೆಕ್ಟ್ ಕೇಳಿಸ್ಕೊಡ್ರಿ, ಆಡ್ ಆಗ್ತದೆ. ಹಾಗಾದ್ರೆ -6 ಅಂದ್ರೇನು? ಸಬ್ಸ್ಟ್ರಾಕ್ಟು ಆಗ್ತದೆ, ಗೊತ್ತಿರ್ಲಿ. ಸಬ್ಸ್ಟ್ರಾಕ್ಟು ಆಗ್ತದೆ ಅಂದ್ರೆ ನಿಮ್ಮ 100 ಮಾರ್ಕ್ಸ್ ಪೇಪರ್ ಅಲ್ಲಿ ಫಸ್ಟ್ ಟೈಮ್ ಚೆಕ್ ಮಾಡಬೇಕಾದ್ರೆ ಒಂದಷ್ಟು ಮಾರ್ಕ್ಸ್ ಬಿದ್ದಿತ್ತು, ಸೆಕೆಂಡ್ ಟೈಮ್ ಚೆಕ್ ಮಾಡಬೇಕಾದ್ರೆ -6 ಏನಾದ್ರೂ ಇದ್ರೆ ನಿಮ್ಮ ಮಾರ್ಕ್ಸ್ ಕಟ್ ಆಗ್ತದೆ. ರಿಮೆಂಬರ್ 4 ಮಾರ್ಕ್ಸ್ ಏನಾದ್ರೂ ಕಡಿಮೆ ಆಯಿತು ಅಂದ್ರೆ 70 ಮಾರ್ಕ್ಸ್ ಪೇಪರಿಗೆ ನಿಮ್ಮ ಮಾರ್ಕ್ಸ್ ಕಟ್ ಆಗ್ತದೆ. ನೀವು ಹೇಳ್ಬೋದು, ಸರ್ ಇದೇನಿದು ಜಸ್ಟಿಸ್, ಇದು ನ್ಯಾಯ ಅಲ್ಲ ಇದು ಅಂತ ಹೇಳಿ. ಇದು ನ್ಯಾಯನೇ. ಯಾಕೆ? ಈಗ ನೀವು ಚೆಕ್ ಮಾಡಬೇಕಾದ್ರೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಬಂದ್ರೆ ಆಡ್ ಮಾಡಬೇಕು ಅಂತ ಹೇಳಿ ನಿಮಗಿದ್ರೆ, ಚೆಕ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಚೆಕ್ ಮಾಡಿದವ್ರು ಏನಾದ್ರೂ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಕಡಿಮೆ ಆದ್ರೆ ಯಾಕೆ ಕಡಿಮೆ ಮಾಡಬಾರ್ದು? ಅಂದ್ರೆ ನಾವು ಇದು ಹೇಗೆ ಇದೆ ಅಂತಂದ್ರೆ ಪ್ರಕೃತಿ ನಿಯಮ ಇದು. ನಾವು ಖುಷಿಯನ್ನ ಎಷ್ಟು ಖುಷಿಯಿಂದ ಎಕ್ಸೆಪ್ಟ್ ಮಾಡ್ಕೋತೀವೋ ದುಃಖವನ್ನು ಅಷ್ಟೇ ಖುಷಿಯಿಂದ ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿ. ಅರ್ಥ ಆಯ್ತಾ ನಿಮ್ಗೆ ಹೇಳಿದ್ದು? ಸೊ ಅಂದ್ರೆ ಈಗ ಯಾರೋ ಮಾರ್ಕ್ಸ್ ಕೊಡ್ತಾರೆ, ತಗೊಂಡ್ಬಿಟ್ರಿ, ಬಹಳ ಖುಷಿ ಆಗ್ಬಿಡ್ತು. ಅವ್ರೇನಾದ್ರೂ ಕೇಳಿದ್ರು ಕೊಡ್ಲೇಬೇಕು. ರೂಲ್ಸ್ ಅಂದ್ರೆ ಇದು. 6 ಮಾರ್ಕ್ಸ್ ಬೀಳ್ಬೇಕು, ಮೈನಸ್ ಬಿದ್ರೆ ಕಡಿಮೆ ಆಗ್ತದೆ, ಪ್ಲಸ್ ಜಾಸ್ತಿ ಆದ್ರೆ ಜಾಸ್ತಿ ಆಗ್ತದೆ. 4 ಮಾರ್ಕ್ಸ್ ಕಡಿಮೆ ಬಿದ್ರೆ ಕಡಿಮೆನ ಆಗ್ಬೋದು, ಜಾಸ್ತಿನ ಆಗ್ಬೋದು. ಸೊ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ. ಸರ್ ಈಗ ಕೇಳ್ಬೋದು, ಸರ್ ನಂದೀಗ 100 ಮಾರ್ಕ್ಸ್ 4 ಮಾರ್ಕ್ಸ್ ಜಾಸ್ತಿ ಆಗ್ಬೇಕು, ಮಾರ್ಕ್ಸ್ ಕೊಡ್ತಾರೋ ಇಲ್ಲೋ ರಿವ್ಯಾಲ್ಯೂಯೇಷನ್ ಹಾಕಿದ್ರೆ? ರಿಮೆಂಬರ್ 100 ಮಾರ್ಕ್ಸ್ ಪೇಪರಿಗೆ 4 ಮಾರ್ಕ್ಸ್ ಆದ್ರೆ ಮಾರ್ಕ್ಸ್ ಅನ್ನ ಕೊಡೋದಿಲ್ಲ. ನಾ ಬೇರೆ ಬೇರೆ ಒಂದಷ್ಟು ಯೂಟ್ಯೂಬರ್ಸ್ ಮಾಡಿರುವಂತ ವಿಡಿಯೋದಲ್ಲಿ ಕಮೆಂಟ್ಸ್ ಓದ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ಒಂದಷ್ಟು ಮಂದಿ, ಇಲ್ಲ ಮಾರ್ಕ್ಸ್ ಕೊಡ್ತಾರೆ ಆದ್ರೆ ನಿಮ್ಮ ದುಡ್ಡು ವಾಪಸ್ ಕೊಡೋದಿಲ್ಲ. ದುಡ್ಡು ಹೋಯ್ಕೊಂಡೋಯ್ತು, ದುಡ್ಡಲ್ಲ ಮಾರ್ಕ್ಸು ಕೊಡೋದಿಲ್ಲ. ಹಾಗೇನಾದ್ರೂ ನಿಮ್ಗೆ ಡೌಟ್ ಇದ್ರೆ ನಾನು ಕಮೆಂಟ್ ಅಲ್ಲಿ ಹೇಳಿ. ಸೊ ರಿಮೆಂಬರ್ ದಟ್ PU ಬೋರ್ಡ್ ಕರೆಕ್ಟ್ ಆಗಿ ಹೇಳಿದೆ. ಈ 4 ಮಾರ್ಕ್ಸ್ ಏನಾದ್ರೂ ಬಂತಂದ್ರೆ ಇದಕ್ಕೆ, ಅಥವಾ 5 ಮಾರ್ಕ್ಸ್ ಬಂತಂದ್ರೆ ಮಾರ್ಕ್ಸ್ ಆಡ್ ಮಾಡೋದೇ ಇಲ್ಲ. ರಿಮೆಂಬರ್ ದುಡ್ಡು ಕೊಡೋದು ಬಿಡೋದು ಸೆಕೆಂಡರಿ, ಬಟ್ ಮಾರ್ಕ್ಸ್ ಆಡ್ ಮಾಡೋದಿಲ್ಲ. ರಿಮೆಂಬರ್ ದಟ್. ಸೊ ಇದಕ್ಕೂ ಕೂಡ 70 ಮಾರ್ಕ್ಸ್ ಹೇಳ್ಬೋದು, ಸರ್ ನನಗೆ 2 ಮಾರ್ಕ್ಸ್ ಜಾಸ್ತಿ ಬರಬೇಕು, ನಾನು ರಿವ್ಯಾಲ್ಯೂಯೇಷನ್ ಹಾಕ್ತೇನೆ, ಕೊಡ್ತಾರೋ ಇಲ್ಲೋ? ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. 2 ಮಾರ್ಕ್ಸ್ ಆದ್ರೆ ಕೊಡೋದು ಇಲ್ಲ. ಹಾಗಂತೇಳಿ 2 ಮಾರ್ಕ್ಸ್ ಕಡಿಮೆ ಬರೋದಿದ್ರು ಮಾಡೋದಿಲ್ಲ, ಡೋಂಟ್ ವರಿ.
ಈ ರೂಲ್ಸ್ ಗೊತ್ತಿರ್ಲಿ. ಒಂದಷ್ಟು ಮಂದಿ ನಾವು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ ಮೇಲೂ ಕೂಡ ನಾವು ಧಾರವಾಡ ಭಾಷೆಯಲ್ಲಿ ಹೇಳ್ತೀವಿ ಮೈಯಾಗಿನ ಸೊಕ್ಕು ಅಂತ ಹೇಳಿ. ಹೌದಾ? ಏನ್ ಮಾಡ್ತಾರೆ, ನಾ ರಿವ್ಯಾಲ್ಯೂಷನ್ ಹಾಕ್ತೀನಿ ಅಂತೇಳಿ ಹಾಕ್ತಾರೆ. ಎಷ್ಟು ರೂಪಾಯಿ ಇದೆ ನೋಡ್ಕೊಳ್ಳಿ, ಅರೌಂಡ್ 1600 ಸಮಥಿಂಗ್ ಔಟ್ ಆಫ್ ಇದೆ. ಹೌದಾ? ಹಾಕ್ತಿರಿ, ದುಡ್ಡಿದೆ, ಹಾಕ್ಬಿಡ್ತೀರಿ. ಮಾರ್ಕ್ಸ್ ಕಡಿಮೆಯಾಗಿ ಬಂದಿರುವಂತ ಉದಾಹರಣೆಗಳು ಇದೆ, ಗೊತ್ತಿರ್ಲಿ. there are so many students marks were decreased in this second time revaluation. ಅದಕ್ಕೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸುಮ್ಮನೆ ಒಂದೆರಡು ಮಾರ್ಕ್ಸ್ ಬರ್ತಾ ಅಂತ ಹಾಕ್ಲಿಕ್ಕೆ ಹೋಗ್ಬೇಡಿ, ವೇಸ್ಟ್ ಆಗ್ತದ. ಏನಾದ್ರೂ ಕರೆಕ್ಟ್ ಆಗಿ ನೀವು ಅದನ್ನ ಚೆಕ್ ಮಾಡಿಸ್ದೇನೆ ಮಾರ್ಕ್ಸ್ 4 ಮಾರ್ಕ್ಸ್ ಕಡಿಮೆ ಆಯ್ತು ಅಂತಂದ್ರೆ CET ರ್ಯಾಂಕಿಂಗ್ ದಲ್ಲಿ ಬಹಳ ಹೆಲ್ಪ್ ಹೊಡ್ತಾ ಕೊಡ್ತದ, ಗೊತ್ತಿರ್ಲಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇನ್ನೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ಈಗ ಕೆಮಿಸ್ಟ್ರಿ ಇದೆ. ಫಸ್ಟ್ ಟೈಮ್ ಚೆಕ್ ಮಾಡಿದಾಗ ಜಸ್ಟ್ ಇಮ್ಯಾಜಿನ್ ಯು ಹ್ಯಾವ್ ಗಾಟ್ 57 ಮಾರ್ಕ್ಸ್. ಫಸ್ಟ್ ಟೈಮ್ ಚೆಕ್ ಮಾಡಿದಾಗ ಏನಾಯ್ತು, 57 ಮಾರ್ಕ್ಸ್ ಆಯ್ತು. ಕೇಸ್ ನಂಬರ್ ಒನ್ ನೀವು ಇದನ್ನ ಅಪ್ಲೈ ಮಾಡಿದ್ರಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಗೆ. ಸೊ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿದ್ರಿ. ಈ 57 ಮಾರ್ಕ್ಸ್ ಸೊ +5 ಆಯ್ತು. ಅಂದ್ರೆ ನಿಮ್ಮ ಮಾರ್ಕ್ಸ್ ಏನಾಗ್ತದೆ, 57 + 5 ಡೆಫಿನೆಟ್ಲಿ ಇಟ್ ವಿಲ್ ಇನ್ಕ್ರೀಸ್ 62 ಇಟ್ ಬಿಕಮ್. ಸಿ ಕೇಸ್ 1 +5 ಮಾರ್ಕ್ಸ್ ನಿಮ್ದು ರಿವ್ಯಾಲ್ಯೂಯೇಷನ್ ಅಲ್ಲಿ ಜಾಸ್ತಿ ಆಯ್ತು ಅಂದ್ರೆ 57 + 5 62 ಆಯ್ತು. ಇದೇ ಏನಾದ್ರು ಜಸ್ಟ್ ಇಮ್ಯಾಜಿನ್ ಕೇಸ್ 2 ಚೆಕ್ ಮಾಡ್ತಾ ಏನಾಯ್ತು, ನಿಮ್ಗೆ 5 ಮಾರ್ಕ್ಸ್ ಬೀಳ್ಬೇಕಂತ ಹಾಕಿದ್ರಿ ನೀವು. ಸೊ ಏನಾಗ್ಬಿಡ್ತು, ಸೊ 5 ಮಾರ್ಕ್ಸ್ ಬದಲಿಗೆ 6 ಮಾರ್ಕ್ಸ್ ಕಡಿಮೆ ಆಗ್ಬಿಡ್ತು. ಅಥವಾ 5 ಮಾರ್ಕ್ಸ್ ಅಂತ ಇಟ್ಕೊಂಡಂತೆ -4 ಆಯ್ತು. ಅವಾಗ ಅನ್ಸ್ಬೋದು, ಸೊ -4 ಆದ್ಮೇಲೆ ಇದೇನಾಯ್ತು, 53 ಮಾರ್ಕ್ಸ್ ಆಯ್ತು. ಚೇಂಜ್ ಆಗ್ತದೆ, ಯಾಕಂದ್ರೆ ಇದ್ರೊಳಗೆ ಬಂದ್ಬಿಡುತ್ತೆ ನೋಡ್ರಿ, ಈಕ್ವಲ್ ಟು ಆರ್ ಮೋರ್ ದ್ಯಾನ್ 4 ಮಾರ್ಕ್ಸ್. ಕಡಿಮೆ ಆದ್ರೆ ಕಡಿಮೆ, ಜಾಸ್ತಿ ಆದ್ರೆ ಜಾಸ್ತಿ. ಕಡಿಮೆ ಆಯ್ತಾ, 53 ಆಯ್ತು. ರಿಮೆಂಬರ್, 53 ಆದ್ಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, PU ಬೋರ್ಡ್ ರೂಲ್ಸ್ ಪ್ರಕಾರ 53 ಬಂದ್ಬಿಡ್ತೀನಿ ನಿಮಗೆ. ಅಗೇನ್ ನೀವು ಅಪೀಲ್ ಮಾಡ್ತೀರಿ PU ಬೋರ್ಡ್ಗೆ, ಸರ್ 53 ಬೇಡ, ನನಗೆ ಮೊದಲೇನು 57 ಇತ್ತು ಅದೇ ಇರ್ಲಿ. ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ನಾಟ್ ದ ಗೇಮ್. ಆಟ ಅಲ್ಲ ಇದು, ಗೊತ್ತಿರ್ಲಿ. ನಿಮ್ಗೆ ಒಂದ್ಸಲ ಜಾಸ್ತಿ ಮಾಡಿದ್ಮೇಲೆ ಆಯ್ತು 62 ಬಂದ ಹಂಗ ಹೇಳ್ತೀರಾ, ಹಂಗಾದ್ರೆ ಇಲ್ಲಿ ಹೋದಲ್ಲ. ಸೊ ಹಂಗೆ ರಿಮೆಂಬರ್, ಇಲ್ಲೂ ಕೂಡ ನೀವು 57 ಏನಾದ್ರು -4 ಆಗಿ 53 ಆದ್ಮೇಲೆ ಸರ್ ನಾನು ಮೊದಲಿಂದ ಇರ್ಲಿ, ಈ ಮಾರ್ಕ್ಸ್ ಬೇಡ, ಯಾರು ಕೇಳೋದಿಲ್ಲ, ಗೊತ್ತಿರ್ಲಿ. ಇದು ನಾ ಹೇಳದಂಗ ಗೇಮ್ ಅಲ್ಲ. ಸೊ ಅದಕ್ಕೆ ಗೊತ್ತಿರ್ಲಿ, ನಿಮ್ದು -4 ಇದ್ರೆ ಕಡಿಮೆನೂ ಆಗ್ತದೆ, +4 ಇದ್ರೆ ಜಾಸ್ತಿನೂ ಆಗ್ತದೆ, +5 ಇದ್ರೆ ಜಾಸ್ತಿನೂ ಆಗ್ತದೆ, ಗೊತ್ತಿರ್ಲಿ. ಇಫ್ ಇಟ್ ಈಸ್ ಕೇಸ್ 3 +3 ರಿಮೆಂಬರ್, ನೋ ಚೇಂಜ್ ಇನ್ ದ ಮಾರ್ಕ್ಸ್. ಅಂದ್ರೆ ಏನು, 57 ಉಳಿತದೆ. ಓನ್ಲಿ ಈಗ 3 ಮಾರ್ಕ್ಸ್ ಅಷ್ಟೇ ಜಾಸ್ತಿ ಆದ್ರೆ ಏನು, ಅಷ್ಟೇ ಉಳಿದಿರ್ತದೆ. ಕೇಸ್ 4 ಏನು, -3 ಬಿದ್ರೆ ಏನಾಗ್ತದೆ ಸರ್, ಹಂಗಂದ್ರೆ -3 ಬಿದ್ರು ಕೂಡ ನೋ ಚೇಂಜ್ ಅಂದ್ರೆ 57 ಉಳಿತದೆ. ಸೊ ದೀಸ್ ಆರ್ ದ ರೂಲ್ಸ್, ಗೊತ್ತಿರ್ಲಿ. ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡೋದಕ್ಕೆ ನಿಮಗೆ ಟೈಮ್ ಏನು ಅಂತಂದ್ರೆ, ಇವತ್ತಿನಿಂದ, ನಿನ್ನೆ ತಗೊಂಡವ್ರು ಇವತ್ತು ಅಪ್ಲೈ ಮಾಡಬಹುದು, ಅಪ್ ಟು 10th of August ಟೈಮ್ ಇದೆ. ಸೊ ರಿವ್ಯಾಲ್ಯೂಯೇಷನ್ ಗೆ ಲಾಸ್ಟ್ ಡೇಟ್ ಏನು, ಲಾಸ್ಟ್ ಡೇಟ್ ಈಸ್ ರಿಮೆಂಬರ್ 10th of August. ನಿಮ್ಗೆ ಒಂದೊಮ್ಮೆ 7th ಇಸ್ ದ ಲಾಸ್ಟ್ ಡೇಟ್ ಫಾರ್ ಸ್ಕ್ಯಾನ್ ಟು ಕಾಪಿ. ಹೌದಾ? 7th ನಿಮ್ಗೆ ಸಿಕ್ಕರೂ ಕೂಡ ನೀವು 10th ಗೆ ಒಳಗೆ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡೋದಕ್ಕೆ ಸೇಮ್ ರೂಲ್ಸ್ ಇದೆ. ಸೊ ಸೇಮ್ ಮೆಥಡ್ಸ್ ಇದೆ, ಸ್ಟೆಪ್ಸ್ ಇದೆ. ಸೊ PU ಬೋರ್ಡ್ ಹೋಗಿ ರಿವ್ಯಾಲ್ಯೂಯೇಷನ್ ಅಂತ ಇನ್ನೊಂದು ಟ್ಯಾಬ್ ಕಾಣಿಸ್ತದೆ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ, ಸೊ ಸಿಮಿಲರ್ಲಿ ಅದು ನೀವೇನು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಿದ್ರಿ, ಚಲನ್ ಅನ್ನ ತುಂಬಿದ್ರಿ, ಅಂದ್ರೆ ಆನ್ಲೈನ್ ಚಲನ್ ತುಂಬಿದ್ರಿ, ಚಲನ್ ನಂಬರ್ ಬಂತು, ಅವೆಲ್ಲದೂ ಕೂಡ ಸೇಮ್ ರೂಲ್ಸ್ ಇರ್ತದೆ. ರಿಮೆಂಬರ್, ರೀಟೋಟ್ಲಿಂಗ್ ಏನಾದ್ರೂ ಇತ್ತಂದ್ರೆ, ಈಗ ಏನಾಗ್ತದೆ, ಒಂದಷ್ಟು ಮಂದಿ, ಬಹಳ ರೇರ್ ಕೇಸ್ ಅದು, ಒಂದಷ್ಟು ಮಂದಿ ಒಳಗೆ ಏನಾಗ್ತದೆ, ಓನ್ಲಿ ಈಗ 57 ಬಿದ್ದಿತ್ತು, ಚೆಕ್ ಮಾಡುವಂಗಿಲ್ಲ. 57 + 2 ಬೀಳೋದಿತ್ತು, ಚೆಕ್ ಮಾಡೋಂಗಿಲ್ಲ. ಆ ಟೈಮಿಗೆ ನೀವು ರೀಟೋಟ್ಲಿಂಗ್ ಹಾಕ್ಬೋದು. ರೀಟೋಟ್ಲಿಂಗ್ ನೋ ಫೀಸ್, ಹಾಗಂತೇಳಿ ಸುಮ್ಮನೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಏನಾದ್ರೂ ಬರೋದಿತ್ತಂದ್ರೆ ಮಾತ್ರ ಹಾಕಿ. ಸೊ ಗೊತ್ತಿರ್ಲಿ. ಸೊ ರಿವ್ಯಾಲ್ಯೂಯೇಷನ್ ಅಂತ ಹಾಕಿದವರು ರೀಟೋಟ್ಲಿಂಗ್ ಹಾಕೋ ಅವಶ್ಯಕತೆ ಇಲ್ಲ, ಅದನ್ನ ಆಟೋಮೆಟಿಕಲಿ ಮಾಡಿಬಿಡ್ತಾರೆ. ರಿವ್ಯಾಲ್ಯೂಯೇಷನ್ ಅಂತ ಹೇಳಿ ಹಾಕಿದವ್ರಿಗೆ ರೀಟೋಟ್ಲಿಂಗ್ ಆಟೋಮೆಟಿಕಲಿ ಆಗಿಬಿಡ್ತದೆ. ಬಟ್ ರೀಟೋಟ್ಲಿಂಗ್ ಅಂತ ಏನಾದ್ರೂ ನೀವು ಹಾಕೋರಿದ್ರೆ
ಏನಾದ್ರು ರಾಂಗ್ ಟೋಟಲಿಂಗ್ ಅಲ್ಲಿ ಅಷ್ಟೇ ರಾಂಗ್ ಇದ್ರೆ ಒಂದ್ಸಲ ಹೇಳ್ತೀನಿ, ಟೋಟಲಿಂಗ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಮಾರ್ಕ್ಸ್ ನಾ ಹೇಳಿದ್ನಲ್ಲ ಅದ್ರ ನೆನ್ಪಿಟ್ಕೊಳ್ಳಿ. ಎಕ್ಸ್ಟ್ರಾ ಅಂತ ಬರೆದಿದ್ರೆ ಯು ಹ್ಯಾವ್ ಟು ಸಿ ಆ ಎಕ್ಸ್ಟ್ರಾದಲ್ಲಿ ಹೈಯೆಸ್ಟ್ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಯಾವ್ದು ಕಡಿಮೆ ಬರೋದು ಅದನ್ನ ಬಿಟ್ಟಿರ್ತಾರೆ, ಅದನ್ನು ಸೇರಿ ಆಡ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ರಿಮೆಂಬರ್ ದೀಸ್ ಆರ್ ದ ರೂಲ್. ಪ್ಲಸ್ ಆರ್ ಮೈನಸ್ 6% ರೂಲ್ ಅಂದ್ರೆ 100 ಮಾರ್ಕ್ಸ್ ಪೇಪರ್ಗೆ 6 ಮಾರ್ಕ್ಸ್ ಯಾವುದಾದ್ರೂ ಸಬ್ಜೆಕ್ಟ್ ಸೈನ್ಸ್, ಆರ್ಟ್ಸ್ ಆರ್ ಕಾಮರ್ಸ್, ರಿಮೆಂಬರ್ 6 ಮಾರ್ಕ್ಸ್ ಬೀಳಬೇಕು ಮಿನಿಮಮ್, +6 ಆರ್ ಮೋರ್ ದ್ಯಾನ್ 6. ಅದೇ ರೀತಿ ಕಡಿಮೆ ಆಗೋದಿದ್ರು ಕೂಡ -6 ಆರ್ ಲೆಸ್ ದ್ಯಾನ್ 6. ರಿಮೆಂಬರ್ 70 ಮಾರ್ಕ್ಸ್ ಗೆ 4 ಮಾರ್ಕ್ಸ್ ಜಾಸ್ತಿ ಬೀಳಬೇಕು. ನಿಮ್ಮ ಮಾರ್ಕ್ಸ್ ಚೇಂಜ್ ಆಗ್ಬೇಕಂದ್ರೆ 4 ಮಾರ್ಕ್ಸ್ ಜಾಸ್ತಿ ಬೀಳಬೇಕು. ಆ 4 ಮಾರ್ಕ್ಸ್ ಏನಾದ್ರು ಕಡಿಮೆ ಆದರೂ ಕೂಡ ನಿಮ್ಮ ಮಾರ್ಕ್ಸ್ ಕಡಿಮೆ ಆಗ್ತದೆ. ಇಲ್ಲಿ ಎಕ್ಸಾಂಪಲ್ ಅನ್ನು ಹೇಳಿದ್ದೀನಿ, ಕರೆಕ್ಟ್ ಆಗಿ ನೋಡ್ಕೊಡ್ರಿ. 3 ಬಿದ್ರೆ 3 ಬಿದ್ರೆ ನೋ ಚೇಂಜ್, 4 ಬಿದ್ರೆ -4 ಆದ್ರೆ 53 ಆಯ್ತು, +5 ಆದ್ರೆ 62 ಆಯ್ತು. ಇದು ಒಂದು ಎಕ್ಸಾಂಪಲ್, ಈ ರೀತಿನೇ ಆಗ್ತದೆ. ಸೊ ದೀಸ್ ಆರ್ ದ ಥಿಂಗ್ಸ್ ಅಬೌಟ್ ರೂಲ್ಸ್ ಆಫ್ ರಿವ್ಯಾಲ್ಯೂಯೇಷನ್. ಅದಕ್ಕೆ ಹೇಳಿದ್ದು ಬಿಫೋರ್ ಅಪ್ಲೈಯಿಂಗ್ ಫಾರ್ ರಿವ್ಯಾಲ್ಯೂಯೇಷನ್ ಯು ಹ್ಯಾವ್ ಟು ನೋ ದೀಸ್ ರೂಲ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್ ದೀಸ್ ರೂಲ್ಸ್. ಸೊ ನಿಮಗೆ ಹೆಲ್ಪ್ ಆದ್ರೆ ನಿಮ್ಮ ಫ್ರೆಂಡ್ಸಿಗೂ ಏನಾದರೂ ಇನ್ಫಾರ್ಮೇಶನ್ ಬೇಕಿದ್ರೆ ಇದನ್ನ ಶೇರ್ ಮಾಡಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.